ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ತುಂಬ ಮುಂಚೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಸೊ ಬೇಸಿಕಲಿ ಈ ವಿಡಿಯೋನಲ್ಲಿ ನಾನು ನನ್ನ ಬ್ಲೌಸ್ ಡಿಸೈನ್ಸ್ ತೋರಿಸ್ತಾ ಇದ್ದೀನಿ. ನಾನು ತುಂಬ ಸಿಂಪಲ್ಲಾಗಿ ಮಾಡಿಸಿರುವಂಥ ಡಿಸೈನ್ಸ್ ಇದೆಯಲ್ಲ, ತುಂಬ ವರ್ಕ್ ಎಲ್ಲ ಮಾಡಿಸಿಲ್ಲ. ಈ ಮುಂಚೆ 2 ವಿಡಿಯೋ ಮಾಡಿದ್ದೆ. ಒಂದು ರೆಡಿಮೇಡ್ ಬ್ಲೌಸಸ್ತು ಆ್ಯಂಡ್ ಇನ್ನೊಂದು ನಾನು ಹ್ಯಾಂಡ್ ವರ್ಕ್ ಮಾಡಿಸಿರುವಂಥ ಎಲ್ಲ ಬ್ಲೌಸಸ್ತು ವಿಡಿಯೋ ಮಾಡಿದ್ದೆ. ಸೊ ಇದೆಲ್ಲ ಆಲ್ಮೋಸ್ಟ್ ಕೆಲವು ಸ್ಯಾರಿ ಬ್ಲೌಸಸ್ಸು, ಇನ್ನು ಕೆಲವು ನಾನು ಬ್ಲೌಸ್ ಪೀಸ್ ತೊಗೊಂಡು ಸ್ಟಿಚ್ ಮಾಡಿಸಿರುವಂಥದ್ದು. ಐ ಥಿಂಕ್ ಒಂದು ಮಾತ್ರ ರೆಡಿಮೇಡ್ ಬ್ಲೌಸ್ ಇದೆ. ಸೊ ಬನ್ನಿ, ನಾನೀಗ ಆ ಕಲೆಕ್ಷನ್ಸ್ನ ನಿಮ್ಗೆ ತೋರಿಸ್ತೀನಿ. ದ ವೆರಿ ಫಸ್ಟ್ ಬ್ಲೌಸ್ ಈ ಗೋಲ್ಡ್ ಬ್ಲೌಸ್ ಅಂತಿದ್ದಂಗೆ ಎಲ್ಲರ ಮನೇಲೂ ಒಂದು ಬ್ಲೌಸ್ ಅಂತೂ ಇದ್ದೇ ಇರುತ್ತೆ ಈ ಕಲರ್ದು. ಬಿಕಾಸ್ ಬೇಸಿಕ್ ಕಾನ್ಸೆಪ್ಟ್ ಏನು ಅಂದರೆ, ಒಂದು ಗೋಲ್ಡ್ ಕಲರ್ ಬ್ಲೌಸ್ ಇದೆ, ಎಲ್ಲ ಸೀರೆ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ ಅಂತ. ಸೊ ಇದು ನಾನು ಆನ್ಲೈನಲ್ಲಿ ತರಿಸಿದ್ದು. ಐ ಥಿಂಕ್ ವಿತಿನ್ 300 ಆ ಟೈಮಲ್ಲಿ ಬಿತ್ತು. ಇದು ತರ್ಸೋಕ್ಕೆ ಮೇಜರ್ ರೀಸನ್ ಏನು ಅಂದರೆ, ನಾನು ಮದುವೆ ಟೈಮಲ್ಲಿ ಆಲ್ಮೋಸ್ಟ್ ಒಂದು 10 ಸೀರೆ ಸ್ಟಿಚಿಂಗ್ ಕೊಟ್ಬಿಟ್ಟಿದ್ದೆ ಒಟ್ಟಿಗೆ. ಸೊ ಯಾವುದಾದ್ರೂ ಆಲ್ಟ್ರೇಷನ್ ಬಂದರೆ ಆ ಟೈಮ್ನಲ್ಲಿ ಹೋಗಿ ಆಲ್ಟ್ರೇಷನ್ ಮಾಡ್ಸೋಕ್ಕಾಗಲ್ವಲ್ಲ. ಸೊ ಸೇಫರ್ ಸೈಡಿಗೆ ಇದಿರಲಿ ಅನ್ನೋ ಕಾರಣಕ್ಕೆ ತೊಗೊಂಡಿದ್ದೆ. ಇದು 1-2 ಸಲ ಅಷ್ಟೇ ಯೂಸ್ ಮಾಡಿರೋದು. ಸೊ ಒಳ್ಳೆ ಕಂಡೀಷನಲ್ಲೇ ಇದೆ. ಸೊ ಇದು ಮೊದಲನೆಯ ಗೋಲ್ಡ್ ಬ್ಲೌಸ್. ನಾರ್ಮಲ್ ಪ್ಲೇನ್ ಬ್ಲೌಸೇ ಇದು. ಸೊ ಎಮರ್ಜೆನ್ಸಿಗೆ ಅಥವಾ ಮನೇಲಿ ಯಾವ್ದಾದ್ರು ಚಿಕ್ಕ ಪೂಜೆ ಇದೆ ಅನ್ನೋ ಟೈಮ್ನಲ್ಲಿ ಹಾಕೊಬೋದು. ಇದು ನನ್ನ 2ನೇ ಬ್ಲೌಸ್. ಇದು ನಾನು ಸುಮಾರು ಸಲ ಯೂಸ್ ಮಾಡಿದ್ದೀನಿ. ಬಟ್ ಈ ಶೇಡ್ಗೂ ಮತ್ತು ಈ ಶೇಡ್ಗೂ ನೀವು ಡಿಫ್ರೆನ್ಸ್ ನೋಡ್ಬೋದು. ಇದು ಗೋಲ್ಡಲ್ಲೇ ಒಂದು ಶೇಡ್ ಡಾರ್ಕರ್ ಇರುವಂಥ ಗೋಲ್ಡ್ ಬ್ಲೌಸ್. ಸೊ ಗೋಲ್ಡ್ ಬ್ಲೌಸಸಲ್ಲೂ ತುಂಬ ಡಿಫ್ರೆಂಟ್ ಶೇಡ್ಸ್ ಇರುತ್ತೆ. ಆ್ಯಂಡ್ ಇದು ಕೂಡ ತುಂಬ ಸಿಂಪಲ್ಲಾಗಿರುವಂಥದ್ದೇ ಒಂದು ಬ್ಲೌಸ್. ಅಡಿಷ್ನಲ್ ಡಿಸೈನ್ ಏನೂ ಮಾಡಿಸಿಲ್ಲ, ಜಸ್ಟ್ ಶೇಡ್ ಡಿಫ್ರೆನ್ಸ್ ಇದೆ ಅಷ್ಟೇ ನೋಡಿ. ಇದು 3ನೇ ಬ್ಲೌಸು. ಇದು ಗೋಲ್ಡ್ ಕಲರೇ, ಗೋಲ್ಡ್ ಜೊತೆ ಬ್ಲೂಯಿಶ್ ಶೇಡ್ ಕೂಡ ಇದೆ. ಇಲ್ಲಿ ನೋಡಿ, ಡ್ಯುಯಲ್ ಟೋನ್ ಕೊಡುತ್ತೆ. ಗೋಲ್ಡು ಇದೆ, ಬ್ಲೂ ಕಲರ್ ಟೋನೂಸ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದು ನಾನು ಅರಿವಾಗ ಕಲ್ತಿದ್ದೀನಿ. ಅದಕ್ಕಿಂತ ಮುಂಚೆ ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ಸೊ ನಾನು ಈ ಮೆಟೀರಿಯಲ್ ಎಲ್ಲ ತರಿಸ್ಬಿಟ್ಟು ಹಾಗೆ ನಾನೇ ಈ ಡಿಸೈನ್ ಮಾಡಿರುವಂಥದ್ದು. ಇದು ನೋಡಿ, ನಾರ್ಮಲ್ ರೌಂಡ್ ನೆಕ್ ಇದೆ. ಅಡಿಷ್ನಲ್ ಯಾವ ಡಿಸೈನ್ಸು ನಾನು ಕೊಡಿಸಿಲ್ಲ. ಆ್ಯಂಡ್ ಅದಕ್ಕೆ ನಾರ್ಮಲ್ ಟ್ಯಾಸಲ್ಸ್ ಇತ್ತು, ಈ ಚಿಕ್ಕದಾಗಿ ಕೊಡ್ತಾರಲ್ಲ. ಸೊ ನಾನೇ ನಾರ್ಮಲ್ ನೀಡಲೆಲ್ಲ ತೊಗೊಂಡು, ಐ ಥಿಂಕ್ ನಿಮ್ಗೆ ಕಾಣುತ್ತೆ ಅನಿಸುತ್ತೆ, ನೀಟಾಗಿ ಈ ಎಕ್ಸ್ಟ್ರಾ ಅಡಿಷ್ನಲ್ ಏನೇನಿದೆ ಇದೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರುವಂಥದ್ದು. ಸೊ ಇದು ಹಿಂಗಿದ್ದಾಗ ಒಂಚೂರು ಲುಕ್ ಚೆನ್ನಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ಇದು ನೋಡ್ಬೋದು. ಇದು ಸ್ಟಿಚ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ನೀಡಲಲ್ಲಿ ನಾನು ಮಾಡಿರುವಂಥದ್ದು. ಇದಾದಮೇಲೆ ನಾನು ಅರಿ ವರ್ಕ್ ಕಲ್ತಿದ್ದು. ಅರಿ ವರ್ಕಲ್ಲಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಆಗೋಕ್ಕಿಂತ ಮುಂಚೆನೇ ನಾವು ವರ್ಕ್ ಮಾಡಿ ಆಮೇಲೆ ಸ್ಟಿಚ್ ಮಾಡಿಸೋವಂಥದ್ದು. ಆ್ಯಂಡ್ ಸ್ಲೀವಲ್ಲಿ ಕೂಡ ನೋಡಿ, ಈ ಥರ 2 ಸ್ಲೀವಿಗೆ ಈ ಥರ ಒಂದು ಚಿಕ್ಕ ಡಿಸೈನ್ ಮಾಡಿದ್ದೀನಿ ನೋಡಿ. ಎನಿವೇ ಪ್ಲೇನ್ ಇದೆಯಲ್ಲ, ಒಂಚೂರಾದರೂ ರಿಚ್ ಆಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ಥರ ನಾನೇ ಮಾಡಿಕೊಂಡಿರುವಂಥದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ ಸೂಜಿ ಮತ್ತು ದಾರದಲ್ಲಿ ಮಾಡಿದ್ದು ಅಂತ. ನೋಡಿ, ಇಲ್ಲಿ ಕಾಣುತ್ತೆ ಥ್ರೆಡ್. ಈ ಥರ ಮಾಡಿದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ವಾಶ್ ಮಾಡುವಾಗ, ಬಿಕಾಸ್ ಇದು ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅರಿ ವರ್ಕ್ ಆದರೆ ಫಸ್ಟು ಡಿಸೈನ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ತಾರಲ್ಲ, ಅದು ಸ್ವಲ್ಪ ನೀಟಾಗಿ ನಾಟ್ಸ್ ಎಲ್ಲ ನೀಟಾಗಿರುತ್ತೆ. ಸೊ ಇದು ಜಸ್ಟ್ ಟ್ರೈ ಮಾಡೋಣ ಅಂತ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಇದು ಇನ್ನೊಂದು ಬ್ಲೌಸ್. ಇದು ಕೂಡ ಆ್ಯಕ್ಚುಲಿ ಇದು ಪ್ಲೇನ್ ಬ್ಲೌಸ್, ಡ್ಯುಯಲ್ ಟೋನಲ್ಲಿರೋದು, ಗ್ರೀನ್ ಆ್ಯಂಡ್ ಮರೂನ್ ಅಂಡರ್ ಟೋನ್ ಇರುವಂಥದ್ದು. ಇದು ಅಷ್ಟೇ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು. ಇದು ಐ ಥಿಂಕ್ ಇದು ನಾನು ಫಸ್ಟ್ ಟ್ರೈ ಮಾಡಿದಂಥ ಬ್ಲೌಸ್. ಆವಾಗಲೇ ತೋರಿಸಿದ ಗೋಲ್ಡ್ ಬ್ಲೌಸ್, ಇದಾದಮೇಲೆ ನಾನು ಟ್ರೈ ಮಾಡಿದ್ದು. ಇದು ಕೂಡ ಇದೆಲ್ಲ ನಾನೇ ಲಕ್ಷ್ಮೀ ಕಾಸನ್ನು ನಾನು ತರಿಸ್ಬಿಟ್ಟು ಹಾಕಿ ಈ ಬೀಡ್ಸು ಇದೆಲ್ಲ ಹಾಕಿ ನಾನು ಸ್ಟಿಚ್ ಮಾಡಿರುವಂಥದ್ದು. ಫಸ್ಟ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಏನೂ ಬಂದಿಲ್ಲ, ಬಟ್ ಒಂದು ಐಡಿಯಾ ಬಂತು ಹೇಗೆ ಮಾಡಬೇಕು ಅನ್ನೋದು. ನೋಡಿ, ತುಂಬ ಚೆನ್ನಾಗಿದೆ. ಸ್ಲೀವ್ನಲ್ಲಿ ಕೂಡ ನಾನೇನು ಜಾಸ್ತಿ ಅಡಿಷ್ನಲ್ ಡಿಸೈನ್ ಏನು ಮಾಡಲಿಲ್ಲ. ಈ ಥರ ಲಕ್ಷ್ಮೀ ಕಾಸ್ ಜೊತೆಗೆ ಬೀಡ್ಸ್ ಹಾಕಿದ್ದೀನಿ. ಈ ಬ್ಲೌಸ್ ಕೂಡ ರೌಂಡ್ ನೆಕ್ ಆಗೇ ಹಿಂದೆಗಡೆ ಇದು ಮಾಡಿರೋದು, ಸ್ಟಿಚ್ ಮಾಡಿರೋದು. ಸೊ ಒಂಚೂರು ಲುಕ್ ಬರಲಿ ಅನ್ನೋ ಕಾರಣಕ್ಕೆ ನಾನು ಈ ಥರ ಲಕ್ಷ್ಮೀ ಕಾಸನ್ನು ಹಾಕಿ ಬೀಡ್ಸ್ ಹಾಕಿ ಈ ಥರ ಡಿಸೈನ್ ಮಾಡ್ಕೊಂಡಿರೋದು. ಇಲ್ಲಿ ಸ್ಟೋನ್ ಚೈನ್ ಕೂಡ ಹಾಕಿದ್ದೀನಿ. ಸೊ
ಇದು ಫಸ್ಟ್ ಬ್ಲೌಸ್ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ, ಬಟ್ ಇವಾಗ ಇದಕ್ಕಿಂತ ಚೆನ್ನಾಗಿ ನಾನು ಡಿಸೈನ್ಸ್ ಮಾಡ್ತೀನಿ. ಈಗ ಅರಿ ನೀಡಲಲ್ಲೇ ನಾನು ಮಾಡಿಬಿಡ್ತೀನಿ ಸ್ಟಿಚಿಂಗ್ ಕೊಡೋಕ್ಕಿಂತ ಮುಂಚೆನೇ. ಇದು ಫಸ್ಟ್ ಟ್ರೈ ಮಾಡಿದಂಥ ಬ್ಲೌಸ್ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ಲೇ ಇದು ನನಗೆ. ನೆಕ್ಸ್ಟ್ ಈ ಬ್ಲೂ ಬ್ಲೌಸ್ ನೋಡಿ, ಮಲ್ಟಿ ಕಲರ್ ಇದೆ. ಸ್ಯಾರಿ ಕೂಡ ಸೇಮ್ ಹೀಗೆ ಬಂದಿರೋದು, ಸೆಲ್ಫಲ್ಲೇ ಇರೋದು ಬ್ಲೌಸು. ಸೊ ಇದಕ್ಕೆ ಈ ಥರ ಬ್ಯಾಕ್ ನೆಕ್ ಕೊಟ್ಟಿದ್ದಾರೆ. ಇದಕ್ಕೇನು ಹೆವಿ ಟ್ಯಾಸಲ್ಸ್ ಏನಿಲ್ಲ, ನಾರ್ಮಲ್ ನೋಡಿ ಬಾರ್ಡ್ರ್ ಬಂದಿರುತ್ತಲ್ಲ ಅದೇ ಆ್ಯಕ್ಚುಲಿ ಕೊಟ್ಟಿದ್ದಾರೆ. ಪೂರ್ತಿ ಸ್ಯಾರಿ ಇದು ಆ್ಯಕ್ಚುಲಿ ಒಂದೇ ಥರ ಇರೋದು, ಬ್ಲೌಸ್ ಬೇರೆ ಡಿಸೈನಲ್ಲಿ ಏನು ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಈ ಥರ ಸಿಂಪಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಇದು ಬಾರ್ಡರ್ ಸ್ಲೀವ್ಸಿಗೆ ಮಾತ್ರ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಒನ್ ಆಫ್ ದ ಫೇವ್ರೆಟ್ ಬ್ಲೌಸಸ್ ನನಗೆ. ಇದು ಸೆಲ್ಫ್ ಕಲರಲ್ಲೇ ಬಂದಿದೆ, ಸ್ಯಾರಿ ಕೂಡ ಗ್ರೀನಲ್ಲೇ ಇರೋದು. ಈ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಈ ನೆಕ್ ಲೈನ್ ಏನಿದೆ ಅಲ್ಲಿ ಇವ್ರು ಜಸ್ಟ್ ಈ ಥರ ನೋಡಿ ಲೇಸ್ನ ಕೊಟ್ಟಿದ್ದಾರೆ ಅಷ್ಟೇ, ಅಡಿಷ್ನಲಾಗಿ ಏನೂ ಕೊಡಿಸಿಲ್ಲ. ಬಿಕಾಸ್ ಆಲ್ರೆಡಿ ತುಂಬ ಇದೆ, ಸೊ ಎಕ್ಸ್ಟ್ರಾ ಡಿಸೈನ್ಸ್ ಮಾಡಿಸಿದ್ರು ಏನೂ ಕಾಣ್ತಿರ್ಲಿಲ್ಲ. ಸೊ ಹಾಗಾಗಿ ಅದಕ್ಕೆ ಈ ಥರ ಟ್ಯಾಸಲ್ಸ್ ನಾನು ಆನ್ಲೈನಿಂದ ತರಿಸಿದ್ದೆ ಕೆಲವೊಂದು ನೋಡಿ, ಇದನ್ನೇ ಅಟ್ಯಾಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಇದು ನನ್ನ ಲಾಸ್ಟ್ ಬ್ಲೌಸ್. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.